ಈವನ್ ಶಿವಮೊಗ್ಗ ಸ್ವಲ್ಪ ಭಾಗಕ್ಕೆ ಬಹಳ ಅವಶ್ಯಕತೆ ಇದೆ. ಮಧ್ಯ ಕರ್ನಾಟಕಕ್ಕೆ ಬಹಳ ಅವಶ್ಯಕತೆ ಇರುವಂತ ಯೋಜನೆ ಅಪ್ಪರ್ ಭದ್ರಾ ಯೋಜನೆ. ಇದು ಆದ್ರೆ ಅಲ್ಲಿ ಸಾಕಷ್ಟು ಜನಕ್ಕೆ ಜೀವನಕ್ಕೆ ಆಧಾರ ಆಗುತ್ತೆ ಅನ್ನೋದು ಸದಸ್ಯರ ಅಭಿಪ್ರಾಯ ಸರಿ ಇದೆ. ಅದು ವಿಳಂಬ ಅಂತೂ ಆಗಿದೆ, ಯಾವುದೋ ಕಾಲಕ್ಕೆ ಮುಗಿಬೇಕಾಗಿತ್ತು. ಏತನ್ಮಧ್ಯ ನಾವು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ವಿ, ಇದನ್ನ ರಾಷ್ಟ್ರೀಯ ಯೋಜನೆ ಆಗಿ ಘೋಷಣೆ ಮಾಡಿ ಅಂತ. ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳು ಹೋಗಿ ಮನವಿ ಮಾಡಿದ್ವಿ, ಉಪಮುಖ್ಯಮಂತ್ರಿಗಳು ಹೋಗಿದ್ರು, ಅವರು ಮನವಿ ಮಾಡಿದ್ವಿ. ಆದರೆ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಯೋಜನೆ ಮಾಡಕ್ ಒಪ್ಲಿಲ್ಲ. ಹೋಗ್ಲಿ 2023-24ನೇ ಸೆಂಟ್ರಲ್ ಬಜೆಟ್ ಅಲ್ಲಿ 5300 ಕೋಟಿ ಯೋಜನೆಗೆ ಅನೌನ್ಸ್ ಮಾಡಿದ್ದಾರೆ. ಆ ಬಜೆಟ್ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಗಿದೆ. 5300 ಕೋಟಿ ಯೋಜನೆಗೆ ಅನೌನ್ಸ್ ಆಗಿದ್ದು ಆ ಹಣ ಬಿಡುಗಡೆ ಮಾಡಿ ಅಂತ ಕೇಳಿದ್ರೆ ಇಲ್ಲಿವರೆಗೂ ಕೂಡ 53 ಪೈಸಾನು ಕೂಡ ಸೆಂಟ್ರಲ್ ಗವರ್ಮೆಂಟ್ ಕೊಡ್ಲಿಲ್ಲ. ಅವರ ಬಜೆಟ್ ಎಲ್ಲಾ ಪ್ರಸ್ತಾವನೆ ಹೋಗಿದೆ, ಮುಖ್ಯಮಂತ್ರಿಗಳು ನಾವೇ ಹೋಗಿದ್ದೀವಿ, ನಮ್ಮ ಮುಖ್ಯಮಂತ್ರಿಗಳ ಜೊತೆಗೆ ಇಡೀ ಅರ್ಧ ಮಂತ್ರಿ ಮಂಡಲ ಹೋಗಿ ಕೇಳ್ಕೊಂಡಿದ್ದೀವಿ, ಅವ್ರಿಗೆ ಏನ್ ಬೇಕು ಎಲ್ಲಾ ಪ್ರಸ್ತಾವನೆ ಕೊಟ್ಟಿದ್ದೀವಿ. ಉಪಮುಖ್ಯಮಂತ್ರಿಗಳು ಹೋಗಿ ಮಂತ್ರಿಗಳನ್ನ ಭೇಟಿ ಮಾಡಿದ್ದಾರೆ, ಪ್ರಧಾನ ಮಂತ್ರಿಗಳನ್ನ ಭೇಟಿ ಮಾಡಿದ್ದಾರೆ. 5300 ಕೋಟಿಯಲ್ಲಿ 53 ಪೈಸಾನು ಬಂದಿಲ್ಲ. ಇಟ್ ಈಸ್ ಸೆಂಟ್ರಲ್ ಗವರ್ಮೆಂಟ್ ಬಜೆಟ್ ಅಲ್ಲಿ ಅನೌನ್ಸ್ ಆಗಿ ಆ ಬಜೆಟ್ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆದ್ಮೇಲೆನೂ ಕೂಡ ನಮ್ಗೆ ಬರ್ಬೇಕಾಗಿರುವ ಹಣ ಬಂದಿಲ್ಲ. ಆದ್ರೆ ಇವತ್ತಿಗೂ ಕೂಡ ಅವರಿಗೆ ಕೇಳ್ತಾ ಇದ್ದೇವೆ, ದಯವಿಟ್ಟು ನಮ್ಮ ರಾಜ್ಯ, ಅದರಲ್ಲೂ ಮಧ್ಯ ಕರ್ನಾಟಕ ಭಾಗಕ್ಕೆ ಮಾನ್ಯ ಸದಸ್ಯರು ಹೇಳ್ದಂಗೆ ಕುಡಿಯೋ ನೀರಿಗೆ ಅಷ್ಟೋ ಇಷ್ಟೋ ಬದುಕೊಳ್ಳಕ್ಕೆ ಈ ಯೋಜನೆ ಬಹಳ ಅವಶ್ಯಕತೆ ಇದೆ, ಮುಗಿಸ್ಲೇಬೇಕು ಇದನ್ನ. ದಯವಿಟ್ಟು ನೀವು ಘೋಷಣೆ ನೀವು ನಮಗೆ ಕೊಡೋದನ್ನ ಕೊಡಿ ಅಂತ ಕೂಡ ಕೇಳ್ಕೊಂಡಿದ್ದೇವೆ. ಆದ್ರೆ ಇಲ್ಲಿವರೆಗೂ ಅವರು ನಾವು ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬ್ರು ಇಲ್ಲಿದ್ದಾರೆ, ಅವರು ಉಪಸ್ಥಿತರಿದ್ರು. ಎಲ್ಲ ಅವರು ನಮ್ಮ ಕರ್ನಾಟಕದ ಹೊಸದಾಗಿ ಗೆದ್ದಿರುವ ಎಲ್ಲ ಎಂಪಿಗಳಿಗೆ ಕೇಳಿದ್ದೇವೆ, ಕರ್ನಾಟಕದಿಂದ ಇರುವಂತ ಎಲ್ಲ ಮಂತ್ರಿಗಳಿಗೆ ಕೇಳಿದ್ದೇವೆ, ಪ್ರಧಾನ ಮಂತ್ರಿಗಳಿಗೆ ಕೇಳ್ಕೊಂಡಿದ್ದೇವೆ, ಹಣಕಾಸು ಸಚಿವರಿಗೆ ಕೇಳ್ಕೊಂಡಿದ್ದೇವೆ, ಎಲ್ಲಾರ್ಗೂ ಮನವಿ ಮಾಡಿದೀವಿ, ಅದು ಬರ್ಲಿಲ್ಲ. ಹಾಗಾಗಿ ವಿಳಂಬ ಆಗ್ತಾ ಇದೆ ನಿಜ. ಇನ್ನೂ ಸುಮಾರು 11,000 ಕೋಟಿ ರೂಪಾಯಿನಷ್ಟು ವೆಚ್ಚದಲ್ಲಿ ಕೆಲಸ ಆಗ್ಬೇಕಾಗಿದೆ, ಸ್ಪೀಡ್ ಅಪ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಇದಕ್ಕೆ ಸರ್ಕಾರ ಪ್ರಯಾರಿಟಿ ಕೊಡುತ್ತೆ ಅನ್ನೋ ಮಾತನ್ನ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಚಂದ್ರಪ್ಪ ಅವರೇ, ದಯಮಾಡಿ ಒಂದು ಅವಕಾಶ ಕೊಡ್ಬೇಕು. ನಾವು ಬಹಳ ಕಷ್ಟದಲ್ಲಿ ಅಲ್ಲ, ನಿಮ್ಮ ಪ್ರಶ್ನೆ ನೋಡುವಾಗ 4 ಕಡೆ 4 ಜಿಲ್ಲೆ ಜನ ಪರಿಸ್ಥಿತಿ ನೋಡಬಾರ್ದು. ಅದಕ್ಕೆ ನಾನು ಕೇಳ್ತೀನಿ, ನೀವು ಒಂದೇ ಸಬ್ಮಿಷನ್ ನಿಮ್ಮ ಮಾತಾಡಬೇಡ ಅಂತ ನಿಲ್ಸಿ. ಅಲ್ಲ ಆಯ್ತು, ಗಡಿಬಿಡಿ ಮಾಡಬೇಡಿ. ಈಗ ನೀವು ಪ್ರಶ್ನೆ ನೋಡುವಾಗ ಮತ್ತೆ ಇಲ್ಲಿ ಉತ್ತರ ನೋಡುವಾಗ ಒಂದು ಸೆಕೆಂಡ್, ನಿಮ್ಮ ಪ್ರಶ್ನೆ ಮತ್ತೆ ಇಲ್ಲಿ ಉತ್ತರ ನೋಡುವಾಗ ಆಯ್ತು, ಅದು ಮುಗಿಸ್ತೇನೆ. ಅಲ್ಲ, ಅದು ಮತ್ತೆ ನೀವು ಮಾತಾಡಿ. ಸ್ಪೀಕರ್ ಮಾತಾಡುವಾಗ ಕೇಳಿಸ್ಕೊಳ್ಳಿ ಸರ್, ಕೇಳಿಸ್ಕೊಳ್ಳಿ. ಸ್ಪೀಕರ್ಗೆ ಮಾತಾಡಕ್ ಬಿಡ. ನಿಮ್ಮ ಪ್ರಶ್ನೆ ಮತ್ತು ಅಲ್ಲಿ ಉತ್ತರ ಆಯ್ತು. ನಿಮ್ಮ ಪ್ರಶ್ನೆ ಮತ್ತೆ ಇಲ್ಲಿ ಉತ್ತರ ನೋಡುವಾಗ ಏನಾಗಿದೆ, ಇದು ಮುಗಿಸ್ಬೇಕಂತೇಳಿ ನಿಮ್ಮ ಆಶೆಯಲ್ಲಿ ಕರ್ನಾಟಕ ರಾಜ್ಯದವರು ಜನತೆ ಒಂದು ದೊಡ್ಡ ಬೇಡಿಕೆ ಇದೆ. ಪೂರ್ತಿಗೊಳ್ಬೇಕಾದ್ರೆ ಇದಕ್ಕೆ 11,358 ಕೋಟಿ ಬೇಕು. ಸದ್ಯಕ್ಕಿದು ಇಲ್ಲಿ ಆಗುವಂತ ಲಕ್ಷಣಗಳು ಕಾಣುವುದಿಲ್ಲ. ಆಗಬೇಕಾದ್ರೆ ಇದು ಕೇಂದ್ರ ಸರ್ಕಾರ ಸಹಕಾರವಿಲ್ಲದೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಏನೀಗ ಅಲ್ಲಿಂದ ಎಷ್ಟು ಕೊಡ್ತಾರೆ ಮತ್ತೆ ಇಲ್ಲಿ ಮ್ಯಾಚಿಂಗ್ ಗ್ರಾಂಟ್ ಆಗಿ ಮುಂದೆ ಏನು ಹೋಗ್ಬೇಕು, ಅದಕ್ಕೆ ಅನುಗುಣವಾಗಿ ನಾವು ಪ್ಲಾನ್ ಮಾಡಬೇಕು. ಸರ್, ನಾನು ಅದನ್ನೆಲ್ಲ ಸರ್ ಕೇಳ್ತಿರೋದು. ಇವರು ನ್ಯಾಷನಲ್ ಪ್ರಾಜೆಕ್ಟ್ ಆಗುತ್ತಾ ಅಂತ ಮುಂಜೂರು ಮಾಡಿದ್ರು, ಕರ್ನಾಟಕ ಸರ್ಕಾರದಿಂದ ಮಾಡ್ಬೇಕಂತ ಮುಂಜೂರು ಮಾಡಿದ್ರು. ಇವತ್ತು ಇನ್ನೊಬ್ಬರ ಮೇಲೆ ಗೂಬೆ ಕೂಡಿಸ್ತಕ್ಕಂಥದ್ದಲ್ಲ. ಈಗ ನಾನು ವಿರೋಧ ಪಕ್ಷದಲ್ಲಿದ್ದೀನಿ, ಆ ಕಡೆ ಹೋಗಿ ಅವ್ರು ರಿಕ್ವೆಸ್ಟ್ ಮಾಡಿದ್ರೆ ನನಗೆ ಹಣ ಕೊಡ್ತಾರೆ, ನಾನು ಇಲ್ದಿದ್ದೇ ಮಾತಾಡಿದ್ರೆ ಅದಂಗೆ ಹಣ ಕೊಡ್ತಾರೆ. ದಯಮಾಡಿ ಸರ್ಕಾರ, ಕರ್ನಾಟಕ ಸರ್ಕಾರ ಅಪ್ರೋಚ್ ಮಾಡೋದ್ರಲ್ಲಿ ಇರುತ್ತೆ. 5,300 ಕೋಟಿ ದಯಮಾಡಿ. ಯಾಕೆ ಹೇಳ್ತೀನಿ ಅಂದ್ರೆ, ನಾವು ನಮ್ಮ ಪರಿಸ್ಥಿತಿ ಹೇಳ್ಬಾರ್ದು. ಈಗ 11,000 ಕೋಟಿ 2028 ಮುಗಿಸ್ತು ಅಂತ ಹೇಳಿದ್ದಾರೆ. 2028 ಮುಗಿಸಿಲ್ಲ ಅಂದ್ರೆ ಇನ್ನೂ SR ರೇಟ್ ಜಾಸ್ತಿ ಆಗಿ ಇನ್ನೂ ಜಾಸ್ತಿ ಆಗಿದೆ. ನಿಮ್ ದಯಮಾಡಿ ಒಂದು ಕಳ್ಕಳಿ ನನ್ನ ಮನವಿ, ಮಾನ್ಯ ಮಂತ್ರಿಗಳೇ. ಈಗ ತೆಲಂಗಾಣದಲ್ಲಿ 5 ವರ್ಷದಲ್ಲಿ 1,20,000 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ನಾವು ಎಸ್ಟಿಮೇಟ್ ಕಂಪ್ನಿಯಿಂದ ಹೋಗಿದ್ವಿ, 1 ಟನಲ್ 2 ಟನಲ್ 3 ಟನಲ್ ಮಾಡಿ 5 ವರ್ಷದಲ್ಲಿ ಒಂದು ಸರ್ಕಾರ 1,20,000 ಕೋಟಿ ಖರ್ಚು ಮಾಡಿ ಸುಮಾರು 18 ಲಕ್ಷ ಹೆಕ್ಟರ್ಗೆ ನೀರು ಕೊಡ್ತಾರಂದ್ರೆ ಈ ಸಣ್ಣ ಪ್ರಾಜೆಕ್ಟ್. ಇವರು ಏನೇನೋ ಸಬೂಬ್ ಹೇಳ್ತಾರೆ, SLO ಪ್ರಾಬ್ಲಮ್ ಅಂತಾರೆ, ಹಣದ ಪ್ರಾಬ್ಲಮ್ ಅಂತಾರೆ. ಅಲ್ಲಿ ಯಾಕೆ 5 ವರ್ಷಕ್ಕೆ ತೆಲಂಗಾಣದಲ್ಲಿ ಆಯ್ತು? ಏನಾಗಿದೆ, ಮಾಡ್ತಕ್ಕಂಥ ಇಚ್ಛಾಶಕ್ತಿ ಬೇಕು. ಬಾಯಿ ಮಾತಲ್ಲಿ ನಾವು ಬಹಳಷ್ಟು ಕಳಕಳಿ ಇದೆ, ನಾವು ಬರಗಾಲದಲ್ಲಿ ಇದೀರಿ, ಬಹಳ ತೊಂದರೆ ಇದೆ ಅಂತ ಬಹಳ ಹೊತ್ತು ಮಾತಾಡಿದ ಅರ್ಥ ಇಲ್ಲ. ನಮ್ಗೆ ಎಷ್ಟು ನೀವೇನ್ ಹೇಳಿದ್ರಿ 2028ಕ್ಕೆ, ಅದಕ್ಕಿಂತ ಮುಂಚೆ ಆಗುತ್ತೋ ಇಲ್ಲ, ಆ ದುಡ್ಡು ಬಂದಾಗ ಮಾಡ್ತಿರೋ ಇಲ್ಲ ನಿಮ್ಮ ಹಣದಲ್ಲಿ ಮಾಡ್ತಿರೋ?
ಅಧ್ಯಕ್ಷರೇ, ಕೇಂದ್ರ ಸರ್ಕಾರದಿಂದ ನಮ್ಮ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಹಣ, ಬಜೆಟ್ ಅಲ್ಲಿ ಘೋಷಣೆ ಆಗಿರುವ ಹಣ, ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಗಿರುವಂತಹ ಬಜೆಟ್, ಅದರಲ್ಲಿ ನಮ್ಗೆ ಬರಬೇಕಾಗಿರ್ತಕ್ಕಂಥ ಹಣ ಬಂದ್ರೆ ಬೇಗ ಮಾಡ್ತೇವೆ, ಜನಗಳಿಗೆ ಅದು ಅದನ್ನ ತಲುಪಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ದಯವಿಟ್ಟು ಸೆಂಟ್ರಲ್ ಬಜೆಟ್ ಅಲ್ಲಿ ಏನಿದೆ ಅಂತ ತೆಗೆದು ಓದಿ, ಪ್ಯಾರಾ ನಂಬರ್ 107 ಏನಿದೆ ಅಂತ ಆಗಿದ್ದು. ಬರಪೀಡಿತವಾದಂತ ಮಧ್ಯ ಕರ್ನಾಟಕದ ಜಿಲ್ಲೆಗಳಿಗೆ ಕುಡಿಯುವ ನೀರು ಕೊಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರ 5300 ಕೋಟಿಯನ್ನ ಒದಗಿಸುತ್ತೆ ಅಂತ ಬರೆದಿದ್ದಾರೆ ಬಜೆಟ್ ಅಲ್ಲಿ. ಇಟ್ಸ್ ಪಾಸ್ಡ್ ಬೈ ದ ಪಾರ್ಲಿಮೆಂಟ್. ಒನ್ಸ್ ಇಟ್ ಇಸ್ ಪಾಸ್ಡ್ ಬೈ ಪಾರ್ಲಿಮೆಂಟ್, ಇಟ್ ಇಸ್ ಫೈನಲ್. ಬಂದ್ರೆ ಬೇಗ ಆಗುತ್ತೆ. ನೀವು ಪ್ರಯತ್ನ ಮಾಡಿ. ಆಯ್ತು, ನಿಮ್ ಪ್ರಕಾರ ನಮ್ಗೆ ಹೇಗೆ ಅಪ್ರೋಚ್ ಮಾಡಬೇಕು ಅಂತ ಗೊತ್ತಿಲ್ಲ, ಹೇಗೆ ಪ್ರಪೋಸಲ್ ಕೊಡ್ಬೇಕು ಅಂತ ಗೊತ್ತಿಲ್ಲ. ಆಯ್ತು, ನಾವು ಮಾಡಿದ್ದೆಲ್ಲ ತಪ್ಪು. ನೀವು ಪ್ರಯತ್ನ ಮಾಡಿ, ನಾವು ಪ್ರಯತ್ನ ಮಾಡ್ತೀವಿ. ನಮಗ್ ತಿಳಿದಂಗೆ ನಾವು ಮಾಡ್ತೀವಿ, ನಿಮಗ್ ತಿಳಿದಂಗೆ ನೀವು ಮಾಡಿ. ಕರ್ನಾಟಕ ಜನಕ್ಕೆ ಒಳ್ಳೇದಾಗಿ ನಮ್ಗೆ ಬರ್ಬೇಕಾಗಿರೋ ತೆರಿಗೆಯಲ್ಲಿ ಪಾಲು ಬಂದ್ರೆ ಕರ್ನಾಟಕಕ್ಕೆ ಒಳ್ಳೇದಾಗುತ್ತೆ. ನೀವು ಕೈ ಜೋಡಿಸಿ. ಈಗ ಸರ್ಕಾರ ಏನು ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಾ, ನಾವೆಲ್ಲ ಪ್ರಯತ್ನ ಮಾಡಿದೀವಿ, ಮಾಡಿದ್ರು ಇಲ್ಲ ಅಂತೀರಾ. ನೀವು ಪ್ರಯತ್ನ ಮಾಡಿ ಅಂತ ಕೋರ್ತಾ ಇದ್ದೇವೆ. ಇಬ್ರು ಸೇರಿ ಮಾಡೋಣ. ಆದಷ್ಟು ಶೀಘ್ರವಾಗಿ ಈ ಯೋಜನೆಯನ್ನ ಕೊನೆಗಚ್ಚುವಂತ ಪ್ರಯತ್ನ ಮಾಡೋಣ ಅಧ್ಯಕ್ಷರೇ. ರಾಜ್ಯ ಸರ್ಕಾರ